ಬರಗಾಲದ ನಡುವೆ ರಾಜ್ಯ ಸರ್ಕಾರಕ್ಕೆ ಸಿಡಿಲ ಶಾಕ್ ಸಿಕ್ಕಿದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಶಿಫಾರಸು ಬಂದಿದೆ. ಇವಾಗ 15 ದಿನಗಳಲ್ಲಿ 4 ಟಿಎಂಸಿ ನೀರು ಬಿಡುಗಡೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಮೀಟಿಂಗ್ ನಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಇದು. ಮತ್ತೊಂದು ಶಾಕ್ ಇದು. ಬರಗಾಲದ ನಡುವೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ಸಿಕ್ಕಿದೆ. ನಿತ್ಯ 3,500 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಹರಿಸಬೇಕು ಅಂತ ಶಿಫಾರಸನ್ನ ಹೊರಡಿಸಿದ್ದಾರೆ. ಕಳೆದ ಬಾರಿ ಸ್ವಲ್ಪ ಸಮಾಧಾನದ ಸುದ್ದಿ. ಕಳೆದ ವಾರ ಏನು ಸದ್ಯ ನೀರಲ್ಲಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಅದನ್ನ ಗಮನಕ್ಕೆ ತಗೊಂಡು ಕರ್ನಾಟಕ ಈಗ ಹೇಗಿದೆಯೋ ಹಾಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಿತ್ತು. ಮಳೆ ಏನ್ ಜಾಸ್ತಿ ಆಗಿಲ್ಲ, ನೀರು ಅಷ್ಟರಲ್ಲೇ ಇದೆ, ಕುಡಿಯೋ ನೀರಿಗೂ ಹಾಹಾಕಾರ ಅನ್ನೋ ಪರಿಸ್ಥಿತಿ ಇದೆ. ಇದರ ನಡುವೆ 15 ದಿನದಲ್ಲಿ 4 ಟಿಎಂಸಿ ನೀರು ಬಿಡುಗಡೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೇಗೆ ನಿಭಾಯಿಸುತ್ತೆ ಕರ್ನಾಟಕ? ಈಗ ನಿಜಕ್ಕೂ ಶಾಕ್. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ, ಮಳೆ ಕೈ ಕೊಟ್ಟಿದೆ. ಇದರ ನಡುವೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸೋಕೆ ಶಿಫಾರಸು ಬಂದಿದೆ. ಈಗ 15 ದಿನದಲ್ಲಿ 4 ಟಿಎಂಸಿ ನೀರು ಬಿಡುಗಡೆಗೆ ಸೂಚನೆ. ಮಂಡ್ಯ ಮೈಸೂರು ಭಾಗದಲ್ಲಿ, ಅದರಲ್ಲೂ ಎಸ್ಪೆಷಲಿ ಮಂಡ್ಯದ ಭಾಗದಲ್ಲಿ ನಾಲೆಗ್ ನೀರು ಹರಿಸಿ ಅಂತ ರೈತರು ಬಾಯಿ ಬಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ತಲೆನೋವೇನೋ ಅಂದ್ರೆ ಮಳೆ ಮುಂಗಾರು ಸರಿಯಾಗಿ ಆಗ್ತಾ ಇಲ್ಲ, ಕುಡಿಯೋಕ್ಕೂ ಕೂಡ ಅರೇಂಜ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಕುಡಿಯೋ ನೀರಿಗೂ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ. ಇದರ ನಡುವೆ ತಮಿಳುನಾಡಿಗೆ ನೀರು ಹೇಗೆ ಹರಿಸ್ತಾರೆ? ಕಳೆದ 2 ವಾರ ಕರ್ನಾಟಕದ ಪರವಾಗಿ ಸ್ವಲ್ಪ ಸಮಾಧಾನ, ಅಂದ್ರೆ ತೃಪ್ತಿಕರ ಅನ್ನೋ ರೀತಿಯಲ್ಲಿ ರಿಸಲ್ಟ್ ಬಂದಿತ್ತು. ಬಟ್ ಈ ವಾರ ಅದೇ ಈ ಒಂದು ಹಣೆ ಬರ ಅಂತಾರಲ್ಲ, ಹಂಗೆ ಮುಂದುವರಿತಾ ಇದೆ. ರೈತರಿಗೆ ಸಮಸ್ಯೆ, ರೈತರಿಗಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ಏನು ಮಾಡೋದು ಹಿಂಗೆ ಆಗ್ಬಿಟ್ರೆ? ವಾಸ್ತವತೆಯನ್ನ ಅರಿಕೆ ಮಾಡಿಸುವಲ್ಲಿ ಅಥವಾ ಅರ್ಥ ಮಾಡಿಸುವಲ್ಲಿ ನಮ್ಮವ್ರು ಈ ಸಲ ಎಡವಿದ್ರಾ? ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ರವಿ ನೀಡ್ತಾರೆ. ರವಿ, ರೈತರದಿರ್ಲಿ ಫಸ್ಟು, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ, ಇದನ್ನ ಅರ್ಥ ಮಾಡಿಸುವಲ್ಲಿ ಈ ಸಲ ನಮ್ಮವರು ಎಡವುದ್ರಾ? ಈ ಪ್ರಶ್ನೆ ಕಾಡುತ್ತೆ. ವಿಜಯ, ಏನು ಪ್ರತಿ ಸರಿ ಈ ತರದ್ದೊಂದು ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆದಂತ ಟೈಮ್ನಲ್ಲಿ ನಾವು ಏನು ಈ ಪ್ರಾಧಿಕಾರ ರಚನೆ ಆಯ್ತು ಅವತ್ತಿನಿಂದ ಈ ಕ್ಷಣದವರೆಗೂ ಕರ್ನಾಟಕದ ಪರವಾಗಿ ತೀರ್ಪು ಬಂದಿರತಕ್ಕಂತ ಉದಾಹರಣೆನೇ ಇಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತು ಮೊದಲೇ ನೀರಿಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಕಡೆ ಕುಡಿಲಿಕ್ಕೂ ಹಾಹಾಕಾರ ಆಗಿದೆ. ಹಿಂಗಾಗಿ ಇಂಥ ಟೈಮ್ನಲ್ಲಿ ಮತ್ತೆ ಈಗ ಪ್ರಾಧಿಕಾರ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಬರಸಿಡ್ಲು ಬರೆದಂತಾಗಿರ್ತಕ್ಕಂಥದ್ದು ನಿಜಕ್ಕೂ. ಯಾಕೆಂದ್ರೆ ಈಗ ಇವತ್ತಿಗೆ KRS ಡ್ಯಾಮ್ ನಲ್ಲಿ ಕೇವಲ 91.80 ಮಾತ್ರ ಅಡಿ ನೀರು ಸಂಗ್ರಹ ಇರ್ತಕ್ಕಂಥದ್ದು. ಅಂದ್ರೆ ಟಿಎಂಸಿ ಹೇಳೋದಾದ್ರೆ 49.5 ಟಿಎಂಸಿ ಗರಿಷ್ಠ ಸಾಮರ್ಥ್ಯ ಇರ್ತಕ್ಕಂಥ ಡ್ಯಾಮ್ ನಲ್ಲಿ ಇವತ್ತಿಗೆ 17 ಟಿಎಂಸಿ ಮಾತ್ರ ಇರ್ತಕ್ಕಂಥದ್ದು. 17 ಟಿಎಂಸಿ ನಲ್ಲಿ 5 ರಿಂದ 6 ಟಿಎಂಸಿ ಅಷ್ಟು ಸ್ಟೋರೇಜ್ ಹೋದ್ರೆ ಇನ್ನು ಉಳಿಕೆಗಿರ್ತಕ್ಕಂಥದ್ದು 10 ರಿಂದ 11 ಟಿಎಂಸಿ ಅಷ್ಟು ನೀರು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು 4 ಟಿಎಂಸಿ ನೀರು ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಷ್ಟು ಬಿಡಬೇಕು ಅಂತಂದ್ರೆ 4 ಕ್ಯೂಸೆಕ್ಸ್ ನೀರು ಅಂದ್ರೆ 4 ಟಿಎಂಸಿ ನೀರನ್ನ ಬಿಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಮುಂಚೆ ಹೆಂಗಿತ್ತು, ಈಗ ಒಂದಷ್ಟು ಮಳೆ ಬಂದು ಒಂದು 5-6 ಟಿಎಂಸಿ ಅಷ್ಟು ನೀರು ಬಂದಿತ್ತು, ಅದನ್ನ ಬಿಟ್ಕೊಡ್ತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಆಗ ಖಂಡಿತವಾಗ್ಲೂ ನೀರು ಕುಡಿಲಿಕ್ಕೆ 2 ತಿಂಗಳಿಗಷ್ಟೇ ಸಾಕಾಗುವಂತದ್ದು ಡ್ಯಾಮ್ ನಲ್ಲಿ ಇರ್ತಕ್ಕಂಥದ್ದು. ಇದು ಯಾವ ರೀತಿ ರಾಜ್ಯ ಸರ್ಕಾರ ಮೇಂಟೈನ್ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರಾಧಿಕಾರದ ಒಂದು ಆದೇಶವನ್ನ ಪಾಲನೆ ಮಾಡ್ಬೇಕಾಗಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಜ್ಯದ ಜನರ ಹಿತವನ್ನ ಕಾಪಾಡ್ಬೇಕಾಗಿರೋದು ಈಗ ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಇಂಥ ಟೈಮ್ನಲ್ಲಿ ಯಾವ ತರ ನಿರ್ಧಾರ ತಗೊಳುತ್ತೆ ಅಂತಕ್ಕಂಥದ್ದು ಅಷ್ಟೇ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ ರವಿ.